ಲಿಕ್ಕಿ ಫೋನ್ ಮಾಡಿದ್ಲೋಡ ಶಾಂತ 3 ಮಕ್ಳಿಗೆವಂತ ಪಾರ್ವತಿಗೆ ಹೋಗಿ ಒಂಚೂರು ನೋಡ್ಕೊಂಬರನ್ ಮತ್ತೆ ಸುದ್ದಿ ಹೇಳಿಂದು ಬಂದಿಲ್ಲ ನಂಗಕತಿ ಏನ ಹೋಗಿ ಬರೋಣಂತ. ಹೌದಾ ಆತು ಹೋಗ್ಬರ್ನ. ಆದರೂ ಏನನ್ರಿ ನಿಮ್ಮ ತಂಗಿ ನಶೀಬ್ ಬಿಡ್ರಿ. ಯಾಕ ಯಾಕಂದ್ರೆ ಬಂಗಾರದಂತ ಮಂತ್ಯಾನಕ್ಕೆ ಮಗಳು ಸೊಸೆಯಾಗಿ ಹೋದ್ಲು. ಹೌದಾ, ಏನೂ ಟೆನ್ಷನ್ ಇಲ್ಲ. ಅವ್ರು ನೋಡಿದ್ರು ಒಂದು ಖರ್ಚು ಹಚ್ಚಲಾರ್ದಂಗೆಲ್ಲ ತಾವ ಹಾಕೊಂಡು ಮಾಡಕತ್ತಾರ. ನಶೀಬ್ ಬಿಡು ನಶೀಬ್. ಒಳ್ಳೆ ಗುಣಕ್ಕೆ ಒಳ್ಳೇದಾಕತ್ ಬಿಡ್ಲೆ, ಏನ್ ಮಾಡಕ್ಕಾಕತ್. ನೀನು ಈಗ ಹೋಲ್ಬಿಡು, ಸುಮ್ಮನೆ ಹಳೆ ತೆಗೆದ್ರೆ ಬೇಜಾರು, ನಿನಗೂ ಬೇಜಾರು, ಮಾತಾಡಕತ್ರ ಮತ್ತೆ ನನಗೂ ಬೇಜಾರು. ಬೇಡ ಬೇಡ, ನನ್ನ ತಂಗಿ ಡೆಲಿವರಿ ಆದಾಗಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಭಾಳ ಕೆಟ್ಟ ಅನಿಸ್ತತಿ. ಇತ್ತು ಅವಾಗ ನಾ ಬಾಯಿ ಮುಚ್ಕೊಂಡಿದ್ಬಿಟ್ನಲ್ಲ ಎಲ್ಲದಕ್ಕೂ ಅಂತೇಳಿ ಅನಿಸ್ತತಿ ಈಗ ಒಂದೊಂದ್ಸಲ ನನಗೆ. ಹೋಗ್ಲಿ ಬೇಡ, ಸರಿ ನಡಿ, ಬೇಡ ಬೇಡ, ಹೋಗಿ ಒಂದು ಅಂಗಿ ತೊಗೊಂಡು ಅವಕ್ಕೆ ಹುಡುಗರಿಗೆ ಚಂದಗೆ ಏನು ಹೋಗಿ ನೋಡಿ ಮಾತಾಡ್ಸಿ ಬರೋಣ. ಏನಾರ ಬಂಗಾರ ಬೆಳ್ಳಿ ತೊಗೊಳ ನಾನು. ಬಂಗಾರ ಬೆಳ್ಳಿ ಎಲ್ಲ ಏನು ತರೋದು ಬೇಡ. ಅಯ್ಯಕ್ರಿ, ಬಂಗಾರ ಬೆಳ್ಳಿ ಏನು ಕಡಿಮೆ ಆಗೈತಿ? ಅವರೆಲ್ಲ ಗಂಡನ ಮೇಲೆ ತಾವು ಕೊಟ್ಟು ಮಾಡ್ಕೊಳಕತ್ತಾರ. ಇದೊಂದು ತೀರ ಮಾಡ್ಕೊಳಕ್ಕಾಗಲ್ಲನ. ಸುಮ್ಮನೆ ರೀ, ಈಗ ಇದನ್ನ ಮತ್ತೆ ನೀವು ಬೇರೆ ಒಯ್ದು ಅಂಬರ್ಸ್ಬೇಡ್ರಿ. ಮೊನ್ನೆ ಹಿಟ್ಟಿಂಗ್ ಗಿರಣಿ ಶುರು ಮಾಡ್ಯಾರ, ಗೊತ್ತೈತೆ ಇಲ್ಲ ನಿಮ್ಗೆ? ಪೂಜೆಗೆ ನಾವು ಹೋಗಿಲ್ಲ, ಕರೆ ಹಿಟ್ಟಿಂಗ್ ಗಿರಣಿ ಶುರು ಮಾಡ್ಯಾರ, ಬೇಕಾದಂಗೆ ವ್ಯಾಪಾರ ಮಾಡಕತ್ತಾರ. ಈಗ ಎಲ್ಲ ಚಲೋ ನಡೆದೈತಿ. ಯಾ ಬಂಗಾರ ಬೆಳ್ಳಿ ಬೇಡ, ಹಂಗೆ ತೊಗೊಂಡೋಗಿ ಕೊಟ್ಟು ನೋಡಿ ಬರೋಣ ಅಷ್ಟೇ. ಮತ್ತೆ ಈಗ ಹೇಳಣ್ಣ. ಸರಿ ಆತು. ಯಾಕ ಜಕ ಮಾಡಲಿಲ್ಲ? ಹೊತ್ತಕತ್ತಿ, ಆಮೇಲೆ ಒಮ್ಮೆ ಕುದುರೆ ಮ್ಯಾಗ ಹತ್ತು ನಿಂದಿರ್ತಿ. ಹೊತ್ತಾತ್ ಅಂತೇಳಿ ಬಿಸ್ನೀರ ಬರವಲು ತಡಿ ಅನುವಾ. ಏನ ಬಿಸ್ನೀರ ಬರವಲು ಬಚ್ಚಲಾಗ ಒಂದು ದಬ್ರ ಬಿಸ್ನೀರ್ ಕಾಯ ಕಡೆ. ಯೋ ಏನಾಗಲ್ಲ, ತಣ್ಣೀರೇ ಮಾಡೋಗ್ರಿ. ಥಂಡಿ ನನ್ನ ಕೈಲಾಗಲ್ಲ. ತಣ್ಣೀರ್ ಮಕ ತಗೊಳಕ ಆಗಲ್ಲ. ಇಲ್ಲ ನಾನು ಕಾಡಕ್ಕೆ ಬಿಡ, ನನ್ಗೆ ಬಿಟ್ಟು ಬಿಸ್ನೀರ ಇಟ್ಬಿಡು. ಒಂದು ದಬ್ರ್ಯಾಗ ಒಂದು 4 ಚರಿಗೆ ಆಗಷ್ಟು ಇಡು ಹೋಲತ್ತಾಗ. ಒಂದು ಬಕೆಟಿಗೆ ಅದನ್ನ ಸುರ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಾದ್ರೂ ಸಾಕು. ತಣ್ಣೀರ್ ಅಂತ ನನ್ನ ಕೈಲಾಗಲ್ಲ ಮಾಡಕ್ಕೆ. ಅದು ಈ ಮಳಿ ಬಂದು ಮತ್ತೊಟ್ಟ ನೀರು ಫ್ರಿಜ್ನಾಗ ಇಟ್ಟಿರ ಐಸ್ ವಾಟರ್ ಆಗ್ಯಾವ. ಸರಿ ಆತ. ಈ ಮಳೆಗಾಲದಾಗ ಇದೊಂದು ಪಜಿತೆಪ್ಪ ಆತಾಗ. ಸೋಲಾರ್ ಇದ್ದು ಇಲ್ದಂಗೆ ನೋಡತ್ತಾಗ. ಮಳೆಗಾಲದಾಗ ಚಂದ ಬಿಸಿಲು ಬೀಳಲ್ಲ, ನೀರು ಕಾಯಲ್ಲ, ಮತ್ತು ನೀರು ಕಾಸೋದೇನು ತಪ್ಪಲ್ಲ. ಬೇಸಿಗೆಯಾಗ ಚಳಿಗಾಲದಾಗ ಉಳ್ಕದ್ದಿಂದಾಗ ಅಟ್ಟೆ ಸ್ವಲ್ಪ ಅನುಕೂಲ. ಅದು ಬಿಟ್ಟರೆ ಮಳೆಗಾಲದಾಗ ಭಾರಿ ತೊಂದರೆ. ಹಿಂಗಾಗಿ ಆರಾಮ್ ಮಧ್ಯಾಹ್ನ ಗಡಿಸಿ ಜಕ ಮಾಡ್ತೀನಿ. ಒಂದ್ಸಲ ಬಿಸಿನೀರು ಬರ್ತಾವನಂತ ನೋಡ್ತೀನಿ. ಬಂದು ಚಲೋ ಆತ, ಇಲ್ಲ ಅಂದ್ರೆ ಇಲ್ಲ. ರಾತ್ರಿ ಏನೋ ಮಾತಾಡಕತ್ತಿದ್ಲಲ್ಲ ನಿನ್ನ ಹೆಂಡತಿ, ಕುಸು ಕುಸು ಪಿಸು ಪಿಸು ಅಂತ ಚಾಲು ಮಾಡಿದ್ಲು. ಅನು ಆಕಿನ ನಿನ್ನ ಹೆಂಡತಿನ ಹೇಳಿದ್ದ, ಏನೋ ಗುಸು ಗುಸು ಪಿಸು ಪಿಸು ಅಂತ ಚಾಲು ಮಾಡಿದ್ಲಲ್ಲ. ನಾನು ನೀರು ತೊಗೊಂಡು ಹೊಂಟಿದ್ದೆ ನನ್ನ ಕಾಣಿಗೆ. ಹಾಗೆ ಏನೋ ಶಬ್ದ ಕೇಳಕತ್ತಂತ ಒಂಚೂರು ಬಾಗಿಲು ಕಡೆ ನಿಂತೆ. ಏನೋ ಹೆಸರಿಡ ಕಾರ್ಯಕ್ರಮಕ್ಕೆ ಏನೋ ಆಯಾರು ಮಾಡ್ಬೇಕು ಏನೋ ಅನ್ನಕತ್ತಿದ್ಲಪ್ಪ. ಕುಸು ಕುಸು ಪಿಸು ಪಿಸು ಅಂತ ಚಾಲು ಮಾಡಿದ್ಲ. ಏನು ಮಾತಾಡಕತ್ತಿದ್ರಿ? ಯವ್ವ ಅನು ಬಂದಾಳಲ್ಲಿ ಹಿಂದೆ. ನಾಟಕ ಮಾಡಬೇಡ ಸುಮ್ಮನಿರ. ಅನು ಯಾಕೆ ಬರ್ತಾಳ? ಆಕೆ ಒಳಗೆ ಈಗ ನೀರು ಇಡಕ್ಕೆ ಹೋಗ್ಯಾಳ. ಅಲ್ಲ ಕರೆ ಹೇಳ, ಏನು ಮಾತಾಡತ್ತಿದ್ರಿ? ನೀ ಏನಾರ ಕೇಳಿದ್ರೆ ಇಲ್ಲ ಅಂತ ಹೇಳು. ಯೋ ಅನು ಬಂದಾಳ. ಅತ್ತೇರ ಈ ಕದ್ದು ಕೇಳಿಸ್ಕೊಳ್ಳೋ ಚಾಳಿ ಯಾವಾಗ ಬಿಡ್ತೀರಿ? ಹಾಗ ನಿಂದೊಂದ ತಗ ಬರೀ ಹಿಂಗ ನೋಡಿ ನೀನು. ನಾ ಇಲ್ಲಿ ಕದ್ದು ಕೇಳಿಸ್ಕೊಂಡೀನಿ, ಹಂಗೆ ಅವ್ನು ನಕಲಿ ಮಾಡತ್ತಿದ್ದೆ. ಗೊತ್ತಾಯ್ತು ಬಿಡ್ರಿ ಅತ್ಯಾರ. ಏನು ಕೇಳಿಸ್ಕೊಂಡ್ರಿ? ಹೋಗ್ಲಿ ಬಿಡ್ರಿ. ರಾತ್ರಿ ನಾವು ಮಾತಾಡಿದ್ದು ಪಾಪ ನಿಮ್ಗೆ ಕೇಳಿಸ್ಕೊಂಡಾಗ ಸರಿಯಾಗಿ ಕೇಳಿರಕ್ಕಿಲ್ಲ. ಈಗ ನಾನೇ ಹೇಳ್ತೇನೆ. ಅದು ಏನು ಗೊತ್ತೇನ, ಆಯಾರ ಮಾಡ್ಬೇಕಂತದೀನಿ. ಆಯಾರ ಅನ್ನೋದಕ್ಕಿಂತ ನನ್ನ ಹಳ್ಯಾಗ ನನ್ನ ಸೊಸಿಗೆ, ನನ್ನ ಹಳ್ಯಾರಿಗೆ ನನ್ನ ಸೊಸಿಗೆ ಒಂದು ಉಡುಗೊರೆ ತರೋಣ ಅಂತ. ಯಾಕಂದ್ರೆ ತರಬೇಡ ಅಂತ ಹೇಳುವಂತ ಮಗನ್ನತ್ತೀರಿ, ಹೇಳ್ತೀರೇನ್ರಿ? ಇಲ್ಲ ಮರೆಯ, ನಾನು ಯಾಕೆ ಹೇಳಕ್ ಹೋಗ್ಲಿ. ಅಲ್ಲ ನಿಮ್ಮ ತಮ್ಮನ ಮಕ್ಳಿಗೆ ತಂದ್ರೆ ನಾ ಬೇಡ ಅಂತೆ ನಾನು. ಅತ್ತಿಯರ ಇಷ್ಟಕ್ಕೂ ಇವತ್ತೇನು ನಾ ಇಷ್ಟು ಅನುಕೂಲವಾಗಿ ಕೈಯಾಗ ಒಂದು 4 ರೊಕ್ಕ ಆಡಕತ್ತಾವಲ್ಲ, ಇದು ಕಾರಣನೂ ಒಂದು ರೀತಿ ನಮ್ಮ ತಮ್ಮನೂ ಹೌದು, ನಮ್ಮ ಅಪ್ಪನೂ ಹೌದು. ಮದುವೆ ಮಾಡಿ ಕೊಟ್ಟೇ ಬಿಡು ಅಂತ ಕೈ ತೊಳ್ಕೊಂಡಿಲ್ಲ ಅವ್ರು. ನಮ್ಮಪ್ಪ ನಂಗೆ ಹೌದು, ನಂಗೆ ಮನೆ ಕಟ್ಟಿಸ್ಕೊಟ್ಟಾನ, ನನಗೆ ದುಡ್ಕೊಂಡು ತಿನ್ನಕಂತೇಳಿ ಒಂದು ಅಂಗಡಿ ಮಾಡಿಕೊಟ್ಟಾನ. ಶಾಪ್, ಅಂಗಡಿ ಅಂದ್ರೆ ತಪ್ಪಕೈತೆ, ಮತ್ತು ದೊಡ್ಡ ಶಾಪ್. ಏನು ಅಷ್ಟು ಚಲೋ ಜ್ಯುವೆಲ್ರೀಸ್ ಎಲ್ಲ ಹಾಕಿಸಿ ಎಲ್ಲ ಫಸ್ಟ್ ಬಂಡವಾಳನೇ ಅವ್ರು ಹಾಕ್ಯಾರ. ಅದರಿಂದ ಬಂದು ಲಾಭ ಎಲ್ಲ ಇಟ್ಕೊಂಡೀನಿ, ಮತ್ತು ನಾನೇ ಟರ್ನ್ ಓವರ್ ಮಾಡಿಸ್ಕೊತಾ ಇದ್ದೀನಿ, ಇಲ್ಲಂತಲ್ಲ. ಮತ್ತು ನಾನು ಒಂದು ನಮ್ಮ ತಮ್ಮನ ಮಕ್ಕಳಿಗೆ ನಾನು ಒಂದು ಪ್ರೀತಿಯಿಂದ ಒಂದು ಉಡುಗೊರೆನೂ ಒಯ್ಬಾರ್ದೇನ್ರಿ ಅತ್ಯಾರ? ಮಂದಿಗಳು ಬರ್ತಾರಲ್ಲ ಒಂದು ಅಂಗಿ, ಹಂಗೆ ಒಂದು ಅಂಗಿ ತೊಗೊಂಬರ್ಲೇನ? ಇಲ್ಲವಾ, ಇಲ್ಲ ಪಾಪ. ಅದೇಂಗಕ್ಕತಿ? ಏನು ತೊಗೊಂಡಂಟಿ? ಅದೇ ಏನು ತೊಗೊಂಡು ಹೋಗ್ಬೇಕು ಅಂತ ವಿಚಾರ ಮಾಡತ್ತಿದ್ದೆ. ಅವ್ವ ನಿನ್ನೆ 3 ಹುಡುಗರಿಗೂ ನನ್ನ ತೊಲಿ ಚೈನ ತಂದಾಳಂತೆ. ಆಮೇಲೆ ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ, ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ಅಂತೇಳಿ 3 ಹುಡುಗರಿಗೂ ತಂದಾಳಂತೆ. ಆಮ್ಯಾಗ ಇದೇನದು ಪೆಂಡ್ರಿ ಗೆಜ್ಜಿ, ಮಾನ್ಕಾಯಿ ಗೆಜ್ಜಿ ಅವೆಲ್ಲ ತಂದಾಳಂತೆ. ಅವೆಲ್ಲ ಅಲ್ಲ, ಚೈನಾ ನಿಮ್ಮವ್ವ ನಿನ್ನ ಪ್ರೀತಿಗೆ ತಂದಾಳ ಆತ. ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ನೀವು ತರೋ ಪದ್ಧತಿ ತಂದಿರಿ. ಈ ಪೆಂಡ್ರಿ ಗೆಜ್ಜಿ, ಮಾನ್ಕಾಯಿ ಗೆಜ್ಜಿ, ಬೆಳ್ಳಿ ಹುಡುದಾರ, ಕೈ ಕಟ್ಕೊಂಡು ಇವೆಲ್ಲ ಅವ್ರು ಕೊಡ್ಬೇಕು, ತವ್ರ ಮನೆಯವ್ರು. ಇವನ್ನೆಲ್ಲ ಯಾಕೆ ನಿಮ್ಮ ಮಾಡ್ಬೇಕು ನೀವಂತೀರಿ? ಆದ್ರೆ ಅವರು ಯಾಕೆ ಸುಮ್ಮನೆ ಅವ್ರಿಗೆ ತ್ರಾಸ ಕೊಡ್ಬೇಕು? ಅವ್ರದೇ ಅವ್ರಿಗೆ ನೀವು ಅಲ್ತ ಹೋಗ್ಲಿ, ನನ್ನ ಮೊಮ್ಮಕ್ಕಳಲ್ಲ, ನಾ ಮಾಡಿದ್ರೆ ತಪ್ಪೇನು? ನನ್ನ ಮೊಮ್ಮಕ್ಕಳಿಗೆ ನಾ ಏನು ಮಾಡಿದ್ರು ಕಡಿಮೆ ಅಂತೇಳಿ ನಮ್ಮವ್ವ ನಮ್ಮಪ್ಪ ಅದಕ್ಕೆ ಅವ ತೊಗೊಂಬಂದಾರ. ಹೌದಾ?
ಅಲ್ಲ ಆದರೂ ಭಾಳ ಅನುಕೂಲ ಮಾಡಿಕೊಟ್ರವ. ಮೊನ್ನೆ ಕುಬ್ಸಾನು ಎಲ್ಲ ನಿಮ್ಮ ಅಪ್ಪಾರ ಮಾಡ್ಯಾರ. ಊಟದ ವ್ಯವಸ್ಥೆದಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅವರೇ ಮಾಡ್ಯಾರ. ಹೆರಿಗೆನೂ ಅವರೇ ಮಾಡಿಸಿ ಕಳಿಸಿದ್ರು ಬಿಡು. ಲೆಕ್ಕದಂತ ತವ್ರ ಮನೆಯವ್ರದೇ ಇರ್ತದ ಖರ್ಚು ಹೆರಿಗೆ ಮಾಡಿಸೋದು. ಅದನ್ನು ಅವರೇ ಮಾಡಿಸಿದ್ರು. ಈಗ ನೋಡಿದ್ರಿ ಇದು, ಅಯ್ಯೋ ದೇವ್ರೆ, ಅಂದ್ರೆ ಅವ್ರಿಗೆ ಏನು ಖರ್ಚೆ ಕೊಡಂಗಿಲ್ಲ ನೀವು? ಆಯ್ತಲ್ಲ, ದೇವ್ರು ಸಾಕಷ್ಟು ಕೊಟ್ಟಾನ, ಯಾಕೆ ಕೊಟ್ಟ ಮೇಲೂ ಇವ್ರು ಮಾಡ್ಲಿ ಅವ್ರು ಮಾಡ್ಲಿ ಅಂತ ಕಾಯ್ಬೇಕು? ಇಷ್ಟಕ್ಕೂ ಮಾಡೋದು ಯಾರಿಗೆ? ನಮ್ಮ ಮಕ್ಕಳಿಗೆಲ್ಲ ಅಂತ ನಮ್ಮ ಅವ್ವನ ಒಪ್ಪಗೆ. ಅದಕ್ಕೆ ನಾನೇನು ಯಾರು ಕೊಡಲಿ ಅಂತ ಗೊತ್ತಾಗೋಲ್ತ. ಈಗ ಹೆಸರಿಡೋ ಕಾರ್ಯಕ್ರಮ ಐತೆ. ಅತ್ತಿಯರ ಈಗ ಬರ್ತೀರಿ? ಈಗ ಅಂದ್ರೆ ಈಗ ಅಲ್ಲ, ಹೆಸರಿಡೋ ಕಾರ್ಯಕ್ರಮಕ್ಕೆ ಅಲ್ಲೇ ಸೀದಾ ಊರಿಗೆ ಬರ್ತೀರಿ? ಅಲ್ಲಿ ಊರಿಗೆ ಇಲ್ವಾ? ನಾ ಎಲ್ಲಿ ಮತ್ತೆ ಅಲ್ಲಿ ಬರಾಕೋಲಿ, ಅಲ್ಲಿಗೇನು ಬರಲ್ಲ. ಇಲ್ಲ ನಿಮ್ಮ ಅವ್ರ ಮನೆಗೆ ಬಂದಾಗ ನೋಡ್ಕೊಂಬರ್ತೀನಿ ತಗೋ. ಮತ್ತೆ ಅಲ್ಲಿ ಮಾಟ ನಂಗೆ ಬೇಜಾರು. ನಿಮ್ಮ ಇಷ್ಟ ಅತ್ತಿಯರ, ಕರ್ದಿಲ್ಲ ಅನ್ಬಾರ್ದಲ್ಲ, ಅದಕ್ಕೆ ಹೇಳಿದೆ. ಅಲ್ಲಿ ಮತ್ತೆ ನಿಮ್ಮ ಅವ್ವ ಏನು ಫೋನ್ ಹಚ್ಚಿ ಕರ್ದಾಳ ಹಿಂಗೆ ಹೋಗಂ ಬರ್ರಿ ಅಂತೇಳಿ? ನೀನು ಹೇಳ್ತಿ ಹೊಳ ಬೇಡ. ನೀನೀಗ ಈ ಮನೆ ಸುಸಿ, ನಿನಗೆ ಸಂಬಂಧ ಏನೈತಿ, ತವ್ರ ಮನೆಗೆ ಏನಾದ್ರೆ ಏನು ಅವ್ರು ಕರಿಬೇಕು ನಿನ್ನ ನನ್ನ ಎಲ್ಲಾರನು. ಅಂದ್ರೆ ಹೋಗ್ಬೇಕು ನಾವು, ಗೊತ್ತನ ಅಂದ್ಲವ್ವ. ನಾನೇ ಕರ್ಕೊಂಬರ್ತೇನೆ ತಗೋ ಅಂದೆಲ್ಲ, ಹಂಗಾಗಿ ಸುಮ್ಮನೆ ಆದ್ಲ ಏನ. ಆಯ್ತು ತಗೋರಿ, ಹಂಗಾರ ಆಕಿಗೆ ಹೇಳಂತ ಹೇಳ್ತಾನೆ. ನೀವು ಬರ್ರಿ ಹೋಗುನು. ಆತ ಅದೇ ಆಯಾರ ಏನು ಕೊಡ್ಲಿರಿ ಅತ್ತೀರ? ಹೋಲ್ ಬಿಡು, ಯಾರ ಏನು ಕೊಡ್ತಿ. ಮತ್ತೆ ಇದು ಏನದ, ಮತ್ತೆ ಅವ್ರು ಮಾಡ್ಯಾರ ಅಂತಿ ಚೈನಾ ಉಂಗ್ರ ಪಂಗ್ರ ಎಲ್ಲ ತಂದಾರಂತಿ. ಮತ್ತೆ ಅಂಗಿನ ತಂದು ಬಿಡಲ್ಲ 3 ಹುಡುಗರಿಗೂ ಒಂದೊಂದು ಅಂಗಿನ. ಮತ್ತೆ ನಡೀತೈತಿ. ಕುಬಸ್ತಾಗೂ ಮತ್ತೆ ನಿಮ್ಮ ತಮ್ಗೆ ಉಂಗ್ರ ಕೊಟ್ಟಿದ್ದಿ, ಮತ್ತೆ ಈಗ ಕೊಡ್ಬೇಕನ್ನೋದೇನ ಪಾಪ. ಅವ್ರೇನು ಕೇಳ್ತಾರ ಮಾಡ್ತಾರೆ. ಆ ಹುಡುಗರಿಗೆ ಏನು ಕಡಿಮೆ ಆಗೈತೆ, ಹೌದಿಲ್ಲ? ಆಮೇಲೆ ಉಂಗ್ರ 4-4, 5 ಉಂಗ್ರ ಹಾಕ್ಕೊಳಕ ಇದು ಏನದು, ಹುಡುಗರು ಬಾಯಕ ಇಟ್ಕೋತಾವಲ್ಲ, ಹಾಗಾಗಿ ಅದು ಸೀದಾ ಹೊಟ್ಯಾಗ ಹೋಗ್ಬಿಡ್ತಾವ. ಅದಕ್ಕೆ ಅವು ತ್ರಾಸ ಆಕತ್ ಪತ್ರ್ಯಾಗ. ಹಂಗಾರ ಡ್ರೆಸ್ಸ ತೊಗೊಂಬರ್ತೇನೆ, ಮತ್ತೇನು ಮಾಡೋದು? ಏನ್ರಿ ನೀರು ಕಾದಾವು, ಬರ್ರಿ ಒಲಿ ಮ್ಯಾಗ ಇಟ್ಟಿದ್ದೆ, ಬಚ್ಚಲಕ್ಕೆ ಹಾಕ್ತೇನೆ. ಜಾಕ ಮಾಡಿ ಆಚರಿಗೆ ಬಿಸಿ ಉಪ್ಪಿಟ್ಟು ಮಾಡೇನಿ. ನೀವು ಹೋಗ್ತಾ ದಾರ್ಯಾಗ ನನ್ನ ಒಂಚೂರಲ್ಲೇ ಅಂಗಡಿ ಕಡೆ ಬಿಟ್ಟು ಹೋಗ್ಬಿಡ್ರಿ. ಆಯ್ತು. ಪುಣ್ಯಕ್ಕೆ ಯಾಕೆ ಒಪ್ಕೊಂಡ್ಲಲ್ಲ ಅಂಗಿ ತರಕ್ಕೆ. ಬೆಳ್ಳಿ ಉಂಗ್ರ ತರ್ತಾನೆ, ಬಂಗಾರದ ಉಂಗ್ರ ತರ್ತಾನೆ ಅಂತೇಳಿ ನಿಂದಿರ್ಲಿಲ್ಲಲ್ಲ. ನೀ ಬಾಯಿ ಮುಚ್ಕೊಂಡು ಎಲ್ಲದಕ್ಕೂ ಸುಮ್ಮನೆ ಇರ್ತೀನಿ ನೋಡ್ಲಾ. ತಗೋ ಹೆಂಗೆ ಹಿಂದೆ ಬಂದಿನ ತಾಳು ನೋಡ್ಗುಳ್ಳವ. ತಗೋ ತೆಲಿಬಿ ಏನೇ ತಗೋ. ಅಲ್ಲಲ್ಲ ಏನು ಅವ್ರ ಅಪ್ ಮಾಡಿಕೊಟ್ಟಾನಂತೆ, ದುಡ್ಡು ಅವ್ರಿಗೆ ಮಾಡೋದನ್ನ ಹೆಂಗೆ ಮಾಡ್ಕೊಟ್ಟಾನಂತೇಳಿ ನಾವು ದುಡ್ಡು ಇಟ್ಕೋಲಿ ಅಂತೇಳಿ ಅವ್ರ ಅಪ್ ಮಾಡಿಕೊಟ್ಟಿದ್ದು. ಹಂಗಂತೇಳಿ ಮೊನ್ನೆ ಹೋಗಿ ಇದು ಈ ಬಂಗಾರ ರೇಟ್ನಾಗ ಮೊನ್ನೆ ತಾವು ಉಂಗ್ರ ತಂದಾಳ. ಈಗ ಮತ್ತೆ ಅವ್ರಿಗೆ ಮಾಡ್ಬೇಕಂದ್ರೆ ಮಕ್ಕಳಿಗೆ ಬಾರಿ ಬಿಡು ಇದು. ಹೋಲ್ ಬಿಡವ ತಗ, ಮತ್ತೇನಾದ್ರು ಬಂದ್ಗಿಂದಾಳು. ನೀರ್ ಕದ ಬರ್ರಿ. ಬಂದೆ. ಇವ ಇದರ ಹೆಂತಿಲ್ಲ ಅಲ್ಲೇವ, ಎಲ್ಲ ಕೇಳ್ದಂಗ ಕೇಳ್ತೈತಿ. ಯವ್ವ ನಾಳೆನ ಬಿಟ್ಟಿಲ್ಲವ ಇವ, ಸಾಕಾಗಿ ಹೊತ್ತು ಹೋಗತ್ತಾಗ ನನಗಂತೂ ಕಾದತ್ತಾಗ. ಏನು ನೀರು ತರಕಿನ ಬಾಯಿಗೆ ಹೋಗ್ಬೇಕು, ಏನು ಅಲ್ಲಿ ಕೆರೆಗೆ ಹೋಗ್ಬೇಕು. ಅರೇ ಸಂತಂದು ಅಕ್ಕ, ನೀರಿಗೆ ಬಿಡಲ್ಲ ಅಂತೆ, ಪೈಪ್ಗೆ ಹೊಡೆದಿದೆ ಅಂತೆ. ಅರೆ ಟ್ಯಾಕ್ಟ್ರಿಗೆ ಇದೆ ಅಲ್ಲ, ಅದು ಹಾಕ್ಬಿಟ್ಟು ಹೋಗಿ ಪೈಪ್ಗೆ ಪೂರ ಹೊಡೆದ್ಬಿಟ್ಟು ಪಾನಿಗೆ ಎಲ್ಲ ಅಲ್ಲಿಗೆ ಚಲ್ತಾ ಇದೆ. ನೀರಿಗೆ ಬಿಡಕ್ಕೆ ಆಗೋದಿಲ್ಲ, ಪೂರ ಎಲ್ಲ ರಿಪೇರ್ಗೆ ಮಾಡಿಬಿಟ್ಟು ಆ ನೀರಿಗೆ ಬಿಡೋದಕ್ಕೆ ಇನ್ನು 3 ದಿನಗೆ ಆಗ್ತದೆ ಅಂತ ಅವ್ರದಿಗೆ ಹೇಳಿದ್ರು ಈಗ. ಹೌದಾ? ಅಯ್ಯೋ ದೇವ್ರೆ, ನೀರು ಸಲುವಾಗಿ ಕಾಯ್ಕೊಂತ ಕುಂತಿದ್ನೇವ ನಾನು. 8 ದಿನಕ್ಕೆ ಬಿಡವ, 10 ದಿನ ಆದ್ರೂ ಬಿಟ್ಟಿಲ್ಲಲ್ಲ ಅಂತೇಳಿ. ಬಳಸು ನೀರೇನ ಬೋರ್ ನೀರು ಬರ್ತಾವ, ಅಲ್ಲಿ ಹೋಗ್ಬಿಟ್ಟು ಬೋರಿನ ನೀರು ಅದು ತಂದ್ರೆ ಅಕ್ಕತಿ. ಈ ಕುಡಿ ನೀರಿಗೆ ಏನು ಮಾಡೋದು ಇವ? ಇನ್ನು ಬೆಳಗ್ಲಿಗೆ ಹೋಗಿ ಫಿಲ್ಟರ್ ಕ್ಯಾನ್ ತಗೊಂಡು ನೀರು ತರ್ಬೇಕಾತ ಏನಪ್ಪ? ಹೇಗೆ ಮಾಡೋದು? ನಮ್ದು ಮರದು ಹಂಗೆ ಮಾಡಿದ್ದಾರೆ. ನಿನ್ನೆ ಕ್ಯಾನ್ಗೆ ತಗೊಂಡು ಹೋಗ್ಬಿಟ್ಟು 5 ರೂಪಾಯಿಗೆ 5 ರೂಪಾಯಿಗೆ ಹಾಕ್ಬಿಟ್ರೆ 1 ಕ್ಯಾನ್ಗೆ ನೀರಿಗೆ ಬರ್ತದೆ. ಪಾನಿಗೆ ಅವರು 2 ಕ್ಯಾನ್ಗೆ ತಗೊಂಡು ಬಂದಿದ್ದಾರೆ. ಬಳಸಕ್ಕೆ ನಮ್ದಿಗೆ ಹೋಗ್ಬಿಟ್ಟು ಬಾವಿದು ಕೆರಿದು ನೀರಿಗೆ ತಗೊಂಡು ಬರ್ತಾ ಇದ್ದೀವಿ. ಹಂಗ ಮಾಡ್ಬೇಕು, ಮತ್ತೇನು ಮಾಡೋದು? ಶಾಂತಂದು ಅಕ್ಕ, ನಿಮ್ದು 3 ಮೊಮ್ಮಕ್ಕಳಿಗೆ ಆಯ್ತು ಅಂತ ಕೇಳ್ಬಿಟ್ಟು ಭಾರಿ ಖುಷಿಗೆ ಆಯ್ತು. ನಮ್ದು ಹಬ್ಬದ ಸಲುವಾಗಿ ನಮ್ದು ತಬರ್ದು ಮನೆಗೆ ಹೋಗ್ಬಿಟ್ಟಿತ್ತೆ. ಬಂದ್ಮೇಲೆ ಗಿರ್ಜಂದು ಅಕ್ಕ ಅಂದೆ ಬೋಲಿತಿ. ಅರೆ ಭಾರಿ ಖುಷಿಕ ಆಗ್ಬಿಡ್ತೆ ನಮ್ದಿಗೆ ಸುದ್ದಿಗೆ ಕೇಳ್ಬಿಟ್ಟು. ನಾವ 3 ಮೊಮ್ಮಕ್ಕಳು ನೋಡ. ನಮ್ಮ ಅಣ್ಣನೂ ಬರ್ತೇನಂದಾನ ಈಗ ನೋಡಾಕ. ಹೌದು, ನಾಳೆ ಬಿಟ್ಟು ನಾಡ್ದ ಹುಡುಗರದ ಹೆಸರಿಡೋದ ಕಾರ್ಯಕ್ರಮ ಐತಿ. ಏನು ಹೆಸರಿಡೋ ಕಾರ್ಯಕ್ರಮಕ್ಕೆ ಬಾರ್ಲೇಪಾತಿ, ನೀನು ಬಾ. ಜೋರಾಗಿ ಮಾಡ್ತೀರಿ? ಇಲ್ಲ ಜೋರಾಗಿ ಏನು ಮಾಡಲ್ಲ, ಅಷ್ಟೇ ಸಂಕ್ಷಿಪ್ತ ಮನ್ಯಾಗ ಮಾಡ್ತೇವೆ. ಮತ್ತೆ ಎಲ್ಲಿ ಜೋರು ಮಾಡದವ? ಟೀಕೆ ನಮ್ದು ಬರ್ತಾವ. ಏನ್ರಿ ಎಲ್ಲಿ ಹೋಗಿದ್ದಾರೆ ಇವರು? ಬರಾಕತ್ರಲ್ಲ. ಅರೆ ಕೂಗಾಡಲಿ ಊರೇ ಹೋರಾಡಲಿ, ಗಿಡಮೂಳಿ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ಗಿಡಮೂಳಿ ನೀನು, ಅಳುಕದೆ ಮುಂದೆ ಸಾಗುವೆ. ಅರಿಹೈ 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 ಅರಿಹೈ. ಅಯ್ಯೋ ನನ್ನೇನು ಎಮ್ಮೆ ಅಂತ ಮಾಡಿರ ನೀವು? ಕುಡ್ಕೊಂತ ಬರಾಕತ್ತೀರಲ್ಲ. ತಾನು ಕುದುರೆ ಹೇಳೇನ? ಅಲ್ರಿ, ಹುಡುಗರದ ಹೆಸರಿಡೋ ಕಾರ್ಯಕ್ರಮ ನಾಳೆ ಬಿಟ್ಟು ನಾಡ್ದ ಒಂದು 2-3 ದಿನ ಬಿಟ್ಟು ಮಾಡೋದೈತಿ ಅಂತ ನಿಮಗೂ ಗೊತ್ತೈತಿ ಹೌದಾ? ಮತ್ತೆ ಅದಕ್ಕೊಂದು ತೊಟ್ಲ ಹೊಸ ತರಬೇಕು. ಆಮ್ಯಾಗ ಪೆಂಡ್ರ ಗೆಜ್ಜಿ ಮ್ಯಾನ್ ಗೆಜ್ಜಿ ಪೆಂಡ್ರ ಗೆಜ್ಜಿ ಮ್ಯಾನ್ ಗೆಜ್ಜಿ ಎಲ್ಲ ತಂದಾರಂತವ್ರ. ಅದೇ ಭಾಳ ಒಂಥರ ಆಗತ್ತೈತ್ರಿಪ್ಪ. ಅಲ್ಲ ಲೆಕ್ಕದಂತ ನೋಡಿದ್ರೆ ನಾವೇ ತರಬೇಕಿತ್ರಿ ಅವನ್ನೆಲ್ಲ. ಆದ್ರೆ ಅವ್ರು ತಂದ್ರು ಅದನ್ನೆಲ್ಲ. ಒಂಥರ ಭಾರಿ ಕೆಟ್ಟ ಅನಿಸುತ್ತಪ್ಪ. ನಮ್ಗೆ ಯಾಕೆ ಕಷ್ಟ ಕೊಡ್ಬೇಕು, ರೊಕ್ಕಿಲ್ಲ ಅಂದ ಕಾರಣಕ್ಕಂತೇಳಿ ಪಾಪ ಎಲ್ಲ ಅವರೇ ಮಾಡ್ಕೊಂಡ್ರು. ಇರ್ಲಿ ಬಿಡು, ಮತ್ತು ನಮ್ಮ ಕಡೆ ರೊಕ್ಕಿಲ್ಲದು ಅವ್ರಿಗೂ ಗೊತ್ತೈತಲ್ಲ. ಈಗ ಇನ್ನು ಈ ತಿಂಗಳು ಪೇಮೆಂಟ್ ಬರ್ಬೇಕು, ನನ್ನ ಮಗಳಿಗೆ ಬರ್ಬೇಕು. ಹಂಗೆ ಕ್ರಮೇಣ ನಮ್ಮ ಜೀವನ ಸ್ವಲ್ಪ ಸುಧಾರಿಸ್ಬೇಕು. ನಡೀತಾ ಐತಿ, ಗಿರಣಿದು ಸಾಲ ಐತಿ, ಒಂಚೂರು ಕಟ್ಟಾಕತ್ತೀವಿ, ಹೌದಿಲ್ಲ?
ಹೋಗ್ಲಿ ಬಿಡ್ರಿ ಅಂದಂಗ್ರಿ ಇಲ್ಲೋಡ ಇದು ತೊಂಬಾರಪ್ಪ ಏನೋ ಹೇಳಾಕತ್ತಿದ್ದೆ ನೆನಪ ಹಾರಿಸ್ತೀರಿ ನೀವು ಬರೇ ಅಂಗಿ ಅಂಗಿ ತರ್ಬೇಕಲ್ಲ ಹುಡುಗರಿಗೆ ಇವತ್ತು ಪ್ಯಾಟಿಗೆ ಹೋಗಿ ಸೀದಾ ಅಂಗಿ ತೊಗೊಂಬರ್ರಿ ಖುಷಿ ಒಂದು ಅಂಗಿ ಆಮ್ಯಾಗ ಹುಡ್ರಿಗೆ ಹೌದನ ಸಂತಿ ಬರ್ಕೊಡು ಏನೇನು ತರ್ಬೇಕಂತೇಳಿ ಎಲ್ಲ ಬರ್ದು ಕೊಡೋ ತೊಗೊಂಬರ್ತೀನಿ. ಕಾಂತಕ್ಕ ನಾನು 2 ಹುಡುಗರಿಗೂ ಅಂಗಿ ಮತ್ತು ಆ ಹುಡುಗಿಗೆ ಅಂಗಿ ತರಕ್ಕೆ ಹೇಳೇನಿ ಇವ್ರಿಗೆ ತೊಂಬರ್ತಾರ ಅಂದಾರ. ಬೆಳ್ಳಗಿರ್ಜಿ ಅದೆಲ್ಲ ಯಾಕೆ ನಡೀತಿತ್ತಲ್ಲ ಹಂಗೆ ಬರ್ಬೇಕು ಬೇಡ. ಸುಮ್ಮನಿರ ಶಾಂತಕ್ಕ ಏನಾಗಲ್ಲ ಹಂಗೆ ಬರ್ಬೇಕು ಬೇಡ ಅಂತ ನೀ ಅಂತಿ ಹಂಗಂತ ನಾವು ಹಂಗೆ ಬರಕತ್ತೇನ ಸುಮ್ಮನಿರ್ನಿ. ಏನು ಮಾಡತ್ತಾರ ಹುಡುಗರು ಹುಡುಗರು ಒಳಗೆ ಅವ್ರ ಒಂದು ಜೋಡಿ ಆಡತ್ತಾವ ಮತ್ತೇನು ಮಾಡ್ತಾವ ಯವ್ವ ನನಗರ ರಾತ್ರಿ ಅವ್ರ ಕೂಟ ಆಡ ಹತ್ತಂದ್ರೆ ಯವ್ವ ರಾತ್ರಿ ಮಸ್ತ್ ಮಜಾ ಅನಸ್ತತಿ ಅವ್ರ ಕೂಟ ಆಡಕತ್ರ ನಿದ್ದೆ ಬರೋದಿಲ್ಲಲೇ. ಆದ್ರೆ ಬೆಳಗ್ಗೆ ಎದ್ದು ತುಗುಡಿಗೆ ಚಾಲೂನ ಕೆಲಸ ಆಗಲ್ಲ ಬಗ್ಸಾಗಲ್ಲ ತುಗುಡಿಕೆ ಅಂದ್ರೆ ತುಗುಡಿಕೆ. ಮತ್ತೇನಾಗಿರ್ಜಿ ಏನು ಮಾಡಕತ್ತಿ ಬೆಳಗ್ಗೆ ಬಂದುಬಿಟ್ಟು ನೀರ್ದವ ನಿಮ್ಮ ಮನ್ಯಾಗ ನಕ್ಕೊಡ ಕೊಡ್ಲೇ ಇದ್ರ ನೀರಿಲ್ಲ ಶಾಂತಕ ಕುಡಿಯೋ ನೀರೇ ಇಲ್ಲವಾ ಯವ್ವ. ಹೌದು ನೋಡು ಅದೊಂದು ಹೇಳೋದು ಮರ್ತೆ. ರೀ ಕುಡಿಯೋ ನೀರೇ ಇಲ್ರಿಪ್ಪ ಭಾರಿ ಪಜಿತಿ ಆಗ್ಬಿಟ್ಟತಿ. ಏನು ಇದು ಏನದ ಹೇಳಾಕತ್ತಿದ್ದಿಲ್ಲ ಫಿಲ್ಟರ್ ಕ್ಯಾನ್ ಅವು ಇಲ್ಲ ಕೊಡನ ತೊಗೊಂಡೋಗಿ ಆ ಫಿಲ್ಟರ್ದ ನೀರು ಲಾಸ್ಟ್ ಬಸ್ ಸ್ಟ್ಯಾಂಡ್ನಾಗ ಐತಲ್ಲ ಒಂದು 5 ರೂಪಾಯಿ ಕೊಟ್ಟು ಅವಕ್ಕೆ ಒಂದು 3 ಕೊಡ ನೀರು ತೊಗೊಂಬರ್ರಿ. ನೀರೇ ಇಲ್ಲ ಅದಕ್ಕೆ ಮತ್ತೆ ಪಾರ್ವತಿಗೆ ಏನೋ ಬೋರ್ ನೀರು ಕುಡಿಸ್ತೀರೇನ ನಾವೇನೋ ಒಂದು ಹೊತ್ತು ಕುಡಿದು ಸಾಗ್ಯಾವಂದ್ರೆ ಶಾಂತಕ ಇವ್ರದ್ದು ನಿಂಗಣ್ಣರ್ದು ಅದು ಕೊಡ ಇಟ್ಕೊಂಡು ದಬ್ಕೊಂಡು ಹೋಗೋದು ಒಮ್ಮೆ 6 ಕೊಡ ಹೋಗಿ 6 ಕೊಡ ಬರ್ತೈತಿ ನೋಡು. ಒಂದು 50-60 ರೂಪಾಯಿ ಕೊಟ್ಬಿಡು. 50-60 ರೂಪಾಯಿ ಕೊಟ್ಟು ಒಮ್ಮೆ ನೀರು ಬರ್ತೈತಿ. ಹಂಗೆ ಮಾಡಿಬಿಡ್ರಿ ಅದನ್ನ ಮಾಡಿಬಿಡ್ರಿ. ಆಯ್ತು ಕೊಡ್ಬೇ ಹೊತ್ತಕತಿ. ಮತ್ತೆ ಶಾಂತಕ ನಾ ಹುಡುಗರ ಕಡೆ ಹೋಗ್ತೇನೆ ನೀ ಕೊಡ ಕೊಡೋಗಿ ಗೌಡ್ರಿ ಒಳಗದ ನೋಡಿ ಕೊನೆಗದ ಹುಡುಗರು. ನಿಮ್ಮ ಅಣ್ಣರಿಗೆ ಸುದ್ದಿ ಮುಟ್ಸಿ ಇಲ್ಲ ಶಾಂತಕ. ಅಯ್ಯೋ ಹೇಳೈತವ ನಿನ್ನ ಅದ್ನಿಗೆ ಬರಾಕರ ಹೇಳೋಟು ಒಬ್ಬಾಕಿಗೆ ಕೆಲಸ ಭಾಳಕತ್ತಿ ಅಲ್ಲಾರ ಒಬ್ಬಾಕೆ ಇದ್ದೇ ಮಾಡ್ತಾಳೆ ಒಂಚೂರು ಆಸರಕ್ಕಳ ಏನ ಅಂತೀಯಲ್ಲೇ ಮಗಳಿಗೆ ಒಟ್ಟು ಬರಾಕ್ ಹೇಳ್ಬೇಕು ಬೇಡವಾ ಫೋನ್ ಹಚ್ಚಿ ಇಲ್ಲೇ ಅಂತಂದೆ. ಗುಳಿಗೆ ಎದ್ರ ಗುಳಿಗೆ ಬೇಕು ಅಲ್ಲಲ್ಲೇ ರವಾ ಎಣ್ಣೆ ಸಕ್ರೆ ಇಸ್ಕೊಂಡು ಹೋಗಕ್ಕೆ ಬರ್ತೀವಿ ಸರಿ ಆ ಗುಳಿಗೆ ಇಸ್ಕೊಂಡು ಹೋಗದ ಯವ್ವ ಪರ್ಮಿಸಿಗೆ ಹೋಗಲ್ಲ ಯಾವ ಗುಳಿಗೆ ಬೇಕು ಯಾವ ಔಷಧ ಬೇಕು ತೊಗೊಂಡು ಬಂದು ಇದು ಮಾಡು. ಅಯ್ಯೋ ದೇವ್ರೆ ಗುಳಿಗೆ ಅಲ್ವೇ ಮಗಳಿಗೆ ನಿನ್ನ ಮಗಳಿಗೆ ನನ್ನ ಗುಳಿಗೆ ತೊಗೊಂಡು ನೀ ಏನು ಮಾಡ್ತಿ ಹೇಳ್ಬಿಟ್ಟಿ ಏನಪ್ಪ ಹುಚ್ಚರು ಸಂತ ಇದ್ರದೊಂದು ನಿನ್ನ ಗುಳಿಗೆ ತೊಗೊಂಡು ನುಂಗಿ ದೌಡ ಶಿವನ್ ಪದ ಸೇರೋಣ ಅಂತ ಇಡ್ಲೇ ಹೋಲೆ ತಗ ನಡಿ ಒಳಗೆ ಹೊಂಟಲ್ಲೇ ಕಾಲು ತಗೊಂಡು ಹೋಗ ಹಂಗ ಹೋಗ್ಬೇಡ ಗೊತ್ತು ಬಿಡದೆ ನಂಗೇನು ಗೊತ್ತಿಲ್ಲನ ಹೊಸ ಎಳೆ ಮಕ್ಕಳಿದ್ದ ಮನೆಗೆ ಕಾಲು ತಗೊಂಡು ಹೋಗ್ಬೇಕು ಅಂತೇಳಿ ಏನು ಪಾಪ ನೀ ಹೇಳೇ ನಾ ಇದು ಮಾಡ್ಬೇಕು ನೋಡು. ಏನಂತಕ್ಕಿದೆ ಗುಳಿಗೆ ಯಾವ ಗುಳಿಗೆ ಬೇಕಂತೆ ಅತ್ತಿಯಾರ ಗುಳಿಗೆಲ್ಲ ಮಗಳಿಗೆ ಫೋನ್ ಹಚ್ಬೇಕು ಬೇಡ ಒಟ್ಟು ಆಸರಕ್ಕಿದ್ಲ ಅಂತ ಹೇಳತ್ತಾರ. ಹೌದೌದು ನನ್ನ ಮಗಳಿಗೆ ಫೋನ್ ಹಚ್ಚ ಬರ್ತೈತಿ ಪಾಪ ಹೇಳಿ ಇಲ್ಲ ಹಿಂಗೆ ಹಡ್ದಾಳ ಪಾರ್ವತಿ ಅಂತೇಳಿ ಏನು ಹೇಳಂಗೆ ಹಂಗ ಬಿಟ್ಟಿ ಮತ್ತೆ ಆಕಿ ಬೇಜಾರಕ್ಕಳ ಹೇಳೈತಿ ನೀವ್ರ ನಿಮ್ಮ ಮಗನ ಫೋನ್ ಹಚ್ಚಿ ಹೇಳ್ಯಾರ ಹಿಂಗೆ ಆಗೈತಿ ಅಂತೇಳಿ ಅವ್ರಿಗೂ ಹೇಳ್ತಿ ನಮ್ಮ ಅಣ್ಣಗೂ ಫೋನ್ ಹಚ್ಚಿ ಇವತ್ತು ಬೆಳಗ್ಗೆ ಹೇಳೇನಿ. ಹೌದಾ ಹಂಗಾರ ಸರಿ.